ಫ್ರೆಂಡ್ನ ಪಿಕ್ ಮಾಡಬೇಕು. ನೋಡೋಣ, ಹೋಗ್ಬಿಟ್ಟು ಬರ್ತೀನಿ. ತುಂಬ ದಿನ ಆಗಿತ್ತು, ಮೀಟ್ ಮಾಡಬೇಕು. ಅದಕ್ಕೆ ಫ್ರೆಂಡ್ ಇಲ್ಲ, ಪಕ್ಕದ ರೋಡ್ ಹತ್ರ ಇದ್ದಾನೆ. ಹೋಗ್ಬಿಟ್ಟು ಬರೋಣ ಅಂತ ಮೀಟ್ ಮಾಡ್ತವನು. ಮಳೆ ಬೇರೆ ಬಂದ್ಬಿಟ್ಟಿದೆ, ಫುಲ್ಲು ಸ್ವಚ್ಛ ಇದೆಯಲ್ಲ. ಈ ಗಾಡಿ ಬೇರೆ ಮೊದಲೇ ಆರುತ್ತೆ. ಹೋಗ್ತಾ ಇದ್ದೀವಿ, ಪಿಕ್ ಮಾಡ್ಕೊಳ್ಳೋಣ. ಆಲ್ಮೋಸ್ಟ್ ಹಿಂಗೆಲ್ಲ ಗೊತ್ತಿರುತ್ತೆ ಏರಿಯಾ ಯಾವುದು ಅಂತ. ಏನು ಹೇಳೋದೇನು ಬೇಕಾಗಿಲ್ಲ, ಆಲ್ಮೋಸ್ಟ್ ಎಲ್ಲ ಸುತ್ತಾಡಿರ್ತಾರೆ. ಆದರೂ ಹೇಳ್ತೀನಿ, ಏನಿಲ್ಲ, ಆವ್ಲಲ್ಲಿ ಇದೆ. ಎಲ್ಲ ಹೋಗ್ತೀನಿ ಅಂದರೆ ನಮ್ಮ ಅಣ್ಣ ಜೊತೆ ಇನ್ನೂ ಸ್ವಲ್ಪ ಒಳಗಡೆ ಇರ್ತದೆ. ಏನಂದರೆ ಆ್ಯಕ್ಚುಲಿ ಫುಡ್ ಅಂತ ಮಾಡಿದ್ದಾರೆ, ಒಳ್ಳೆ ಅಫೋರ್ಡಬಿಲಿಟಿಗೆ ಒಳ್ಳೊಳ್ಳೆ ಫುಡ್ ಸಿಗುತ್ತೆ. ಒಂದು ಏನಂತಂದರೆ ಕಾಲೇಜ್ಗೆ ಸ್ಟೂಡೆಂಟ್ಸ್ಗೆ ಅಂತ ಒಳ್ಳೊಳ್ಳೆ ಬೆಸ್ಟ್ ಮೀಲ್ಸ್ ಸಿಗುತ್ತೆ, ಬಿರಿಯಾನಿ ಸಿಗುತ್ತೆ. ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದೇನೆ, ಚೆನ್ನಾಗಿದೆ. ಅಲ್ಲಿ ಹೋದ್ಮೇಲೆ ನಾನು ಅಲ್ಲಿ ಓನರ್ ಯಾರು ನಮ್ಮ ಅಣ್ಣ, ಅವನಲ್ಲಿ ಮೀಟ್ ಮಾಡ್ತೀನಿ. ನೋಡಿ ಹೆಂಗಿರ್ತಾನೆ ಮತ್ತೆ ತೋರಿಸ್ತೀನಿ. ನೋಡಿ ನಿಮಗೂ ನಿಯರ್ ಬೈ ಅನಿಸಿದ್ರೆ ಹೋಗಿ ವಿಸಿಟ್ ಮಾಡಿ. ನೋಡಿದ್ರು ಮಳೆ ಬಂದು ಹೆಂಗಾಗ್ಬಿಟ್ಟೈತೆ ಎಲ್ಲ ಮುಟ್ಟಿತ್ತು. ಮಳೆ ದೊಡ್ಡ ರೋಡ್ ಇಲ್ಲಿ, ಯಾಕಂದರೆ ಇದು ಯಾವ ಹಳ್ಳಿ ಗ್ರಾಮ ಪಂಚಾಯತಿ ಬರುತ್ತೆ. ಶೀಘ್ರ ಡೆವಲಪ್ಮೆಂಟ್ ಆಗುತ್ತೆ, ನೋಡೋಣ ಏನಾಗುತ್ತೆ. ಕೆಂಗೂರು ಟ್ರೈನೇ ಕಾಣಿಸ್ತಿಲ್ಲ, ಬಣ್ಣ ಏನಂತ ಗೊತ್ತಿಲ್ಲ. ಈ ರೋಡಲ್ಲಿ ಇರ್ತೀನಿ ಅಂತ ಹೇಳಿದ, ಏನು ಮಾಡೋಣ ಗೊತ್ತಿಲ್ಲ. ಇಲ್ಲಿ ಹೋಗ್ತಾವನೆ. ಅಲ್ಲಿದೆ ಇನ್ನೊಬ್ಬ ಫ್ರೆಂಡ್ ಅಂಗಡಿ ಇದೆ, ಅಲ್ಲಿ ವೇಟ್ ಮಾಡ್ತಾವನೆ. ಬಾರಲೇ, ಇದೆ ನನ್ನ ಫ್ರೆಂಡ್ ಅಂಗಡಿ. ಈ ಟೈಗರ್ ಅಂಟಾಡಕ್ಕೆ ಬಂದಿದ್ದೀನಿ ನೋಡಿ ನಾನು. ಎಲ್ಲೋಯ್ತಲ್ಲ ಬೇಡಕ್ಕಣ. ಬಾರಲೇ ಅಪ್ಪ, ಸುಮ್ಮನೆ ಹಾಕ್ಬೇಕು ರೋದ್ನೆ. ಗೋಪುರ ಇರ್ಲಿ ಬಾ, ಸುಮ್ಮನೆ ವೀಡಿಯೋ ಆಗಲಿ ಅಂತ. ಗೋಪುರ ಇಲ್ಲ ಕಣೋ, ಇದು ಬೇರೆದೆ. ಯಾರ ಕೊಡ್ತೇನೆ ಗೋಪುರ ಅಷ್ಟೊಂದು ಇದ್ದೀನಿ ಅಪ್ಪ. ಬಾ ಅಣ್ಣ, ಊಟ ಮಾಡಿದ್ಯಾ? ಏನಿಲ್ಲ, ಸ್ನ್ಯಾಕ್ಸ್ ಅಲ್ಲೇ ತಿನ್ನೋಣ ಬಾ. ಹೋಗೋಣ ನೋಡೋಣ, ಎಲ್ಲ ಟೇಸ್ಟ್ ಮಾಡೋಣ. ಏನಪ್ಪ ಇದು ಹಿಂಗಿರುತ್ತೆ ರಶ್ ಈ ರೋಡಲ್ಲಿ? ಈ ರೋಡಿಗೆ ಬರಲ್ಲ, ಅದಕ್ಕೆ ನಂಗೆ ಗೊತ್ತೇ ಇಲ್ಲ. ಇಲ್ಲಿ ಬರೀ ಹುಡುಗಿರ ಇದಾರಲ್ಲ ಮಗ, ಅಲ್ಲ? ಅಯ್ಯೋ, ನಮ್ಮ ಗಾಡಿ ಆಫ್ ರೋಡಿಂಗೆ ನಂಬರ್ 1 ಬಿಡಪ್ಪ. ಮತ್ತೆಲ್ಲ ಮಾತಿಲ್ಲ, ಅದಕ್ಕೆ ತಾನು ತೊಗೊಂಡ್ರಿ ಅದು. ಹೆಂಗೋಗೋಣ ಹೇಳು? ಇನ್ನೇನು ಮೈಸೂರಿಗೆ ಹೋಗ್ಬೇಕಾ ಗಾಡಿಯಲ್ಲಿ? ಇಲ್ಲ ಮಂಗ್ಳೂರಿಗೆ ಹೋಗ್ಬೇಕು, ಅದೇ ಪ್ಲ್ಯಾನ್ ಇರೋದು. ಬೈಕು ಹುಡುಗರು ಇದ್ರೆ ಹಾಕೋ. ಹೆಂಗೈತೆ ನೋಡಲ್ಲ ಅದು, ಈ ಕಡೆ ಎಲ್ಲ ಮೋಡ, ಆ ಕಡೆ ನೋಡ ಕಡೆ ಆನೆಲ್ಲ ಇದಲ್ಲೇ. ಇವತ್ತೊಂದು ಫನ್ನಿ ವಿಡಿಯೋ ಆಗುತ್ತವಾ, ಆಮೇಲೆ ಎಡಿಟ್ ಮಾಡಿ ಪೋಸ್ಟ್ ಮಾಡೋಣ.
ಅಮ್ಮ ಲಾಸ್ಟ್ ಟೈಮ್ ಇಲ್ಲೆಲ್ಲ ಚಿಲ್ಲರೆ ಬಚ್ಚಿದ್ದು ಇಲ್ಲಿ ಕ್ಯಾಬ್ದ ಇದೆ ಅದಕ್ಕೆ ಬಿದ್ದೋಗಿದ್ವಲ್ಲ. ಸರಿಯಾಗಿ ಬಿದ್ದಿದ್ವಲ್ಲ ಮಾತ್ರ ಇನ್ನೇನು. ಯಾರು ಅನ್ಬೋಗ್ತಾನೆ ಈ ರೋಡಲ್ಲಿ ಹೆಂಗ್ ಬರ್ತಾರಂದ್ರೆ ಎಲ್ಲ ಎಲ್ಬೋರ್ಡ್ಗಳೇ ಬರೋದು, ಎಲ್ಲ ಇಕ್ಕಕ್ಕೆ ಬರೋದಿಲ್ಲಿ, ಬರೋರೆಲ್ಲ ಇಕ್ಕಕ್ಕೆ ಬರ್ತಾರೆ. ಈ ಗಿರಿಯಲ್ಲಿ ಹೋಗಿತ್ತ ಗೊತ್ತು ಹೇಳಿದ್ರೆ ಆ ಕಡೆ ಎಲ್ಲ ಒಳಗಡೆ ಯಾರು? ಹಾಂ 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 ನೋಡಿದ್ದೀನಿ ನೋಡಿದ್ದೀನಿ. ಹೆಂಗೆ ಅವಾಗ ನಾವು ಹಿಂಗೆ ಒಳಗಡೆ ಹೋಗಿ ಮೇಡಲ್ ಕಡೆ ಹೋಗೋಣ. ಮತ್ತೆ ಮತ್ತೆ ಬಿಸ್ನೆಸ್ ತೊಗೊಂಡ್ರೆ ಪ್ರಿನ್ಸಿಪಾಲ್ ಅಲ್ಲಿ ಹೋಗಿ ಅಲ್ಲಿ ಟನ್ ಮಾಡೋಕ್ಕೆ ಹಣ ಹೋಗುತ್ತಪ್ಪ, ಆಗಲ್ಲ, ಎಲ್ಲ ಆಗಲ್ಲ ನಮಗೆ. ಅಲ್ಲೇ ಹೋಗಿ ಒಂದು ಒಳ್ಳೆ ಕಾಫಿ ಕುಡ್ದು ಸ್ನ್ಯಾಕ್ಸಿಂದ ಒಂದು ಜೊತೆ ಸ್ವಲ್ಪ ಮಾತುಕತೆ ಮಾಡಿ. ಯಪ್ಪ ಎಲ್ಲ ಹತ್ರ ಬಂದ್ಮೇಲೆ ಹಾಕೋದು ಎಲ್ಲ ಹಂಗೆ. ನಾನು ಎಷ್ಟು ಸತಿ ನನಗೆ ಆಗಿದೆ ಗೊತ್ತಾ ಎಕ್ಸ್ಪೀರಿಯನ್ಸ್. ಕಾರನ್ನು ಕೂಡ ಹತ್ರ ಬಂದ್ಮೇಲೆ ಹಾಕ್ತಾನೆ ಇಂಡಿಕೇಟ್ರು, ಮುಂಚೆನೇ ಹಾಕಲ್ಲ ಅಂತ. ಬೆಂಗಳೂರು ಮಾಡಿದ್ದಾರೆ, ಅದೇ ದೊಡ್ಡ ವಿಷಯ. ಇವಾಗೇನಲ್ಲ ನಾವು ಒಳಗಡೆ ಹೋಗೋಷ್ಟಲ್ಲಿ ನಂದೀಶ್ವರ ಭಾವತ್ರ ಏನಿರೋದು ಅದೇ ಇದೇ ಕಂಪ್ನಿನೇ, ಬಟ್ ಮಾಡಲ್ ಬೇರೆ ಅಲ್ಲ. ನೀನೊಂದು ಇಳಿಸಿ ಜೇಸಿ ಕಾರು, ಜೇಸಿ ನೀನೊಂದು ಕಾರ್ ಇಲ್ಸ 14ನೇ ಮಾಡಲ್ ಇಸ್ಕೊಂಡು ಅದು ಯಾವುದೋ ವೆಬ್ಸೈಟ್ ಇದೆ ನೋಡು, ಅದರಲ್ಲಿ ಅಪ್ಲೋಡ್ ಮಾಡು. ಹಾಂ ಮಾಡು. ಪೊಲೀಸ್ ಅಮ್ಮ ಬೇರೆ ಆಳಲ್ಲಪ್ಪ ಇಲ್ಲಿ. ಹಿಂಗೆ ಹೋಗೋಣಲ್ಲ ಒಳಗಡೆ. ಎಲ್ಲೆಲ್ಲ ಸಂದಿಗೊಂದಿಗೆಲ್ಲ ಬರಂಗಾಯ್ತು, ಸಂದಿಗೊಂದಿಗೆಲ್ಲ ಬರಂಗಾಯ್ತು. ನಾವಿಲ್ಲೇ ಬಿಟ್ಟಲ್ವಾ? ನಮ್ಮ ಕೂಳೆ ಮರ್ತಾಗ ಹೋಗುತ್ತಪ್ಪ. ಲಾಸ್ಟ್ ಟೈಮ್ ನಾನು ಹಿಂಗೆ ಕರ್ಕೊಂಬಂದಿದ್ದು ವಿನೋದ್ ಮೂವಿಗೆ ಹೋಗ್ಬೇಕಾದ್ರೆ. ಹೌದು, ನೀನು ಕೋಟಿ ಮೂವಿ ನೋಡಿದೆ? ಹೆಂಗಿದೆ? ಅದೇ ಮಿಡ್ಲ್ ಕ್ಲಾಸು. ಏನಪ್ಪ ಏನೆಲ್ಲ ಮಾಡ್ತಾರೆ ಈ ಗೈಡ್ ಮಾಡೋ ನನಗೆ ಗೊತ್ತಿಲ್ಲ. ಇಲ್ಲಿ ರೋಡು ಒಂದು ತಟ್ಟಿ ಬಂದೀನಿ ಅಷ್ಟೇ. ಆಗ್ತಿಲ್ಲ, ಯಾವ ಮೂವಿ ರಿಲೀಸ್ ಆದರೂ ಪ್ರಮೋಷನ್ ಬೇಜಾನ್ ಓಪನ್ ಆಗಿದೆ. ಹೋಗೋರಂತೂ ಯಾರು ಇಲ್ಲ, ನಾವೇ ಹೋಗಲ್ಲ ನೆಟ್ಟಿಗೆ ತಿಂದಿದೆ. ನೋಡ ಕಲ್ಕೊಟ್ಟ ಕಾಫಿ ಆನ್ಲೈನಲ್ಲಿ ಮಾಡ್ಬೋದು, ನೋಡ್ಬೇಕು. ಇನ್ ಫ್ಯೂಚರ್ ಯಾರನ್ನ ಬರ್ತಾನೆ ಅಷ್ಟೇ.
ರೋಡಿಂಗ್ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಬಂದಂಗೆ ಆಯ್ತು ನಾವು ರೋಡ್ಗೆ. ಇಲ್ಲ ಈ ಎಲ್ಲ ಕಾನ್ಶಿಯಸ್ ಎಲ್ಲ ಕರೆಕ್ಟೇನೋ ರೂಟು? ಯಾರು ಹೇಳ್ತಂಗೆ ನಾನು ಬಂದಿಲ್ಲಲ್ಲ ಅದಕ್ಕೆ. ಸೆಂಟ್ರಲ್ ಜೈಲ್ಗೆ ಹೇಳ್ತಾ ಇದ್ದೀನಿ ನಾನು. ಜಾನ್ ಸೀನಾಗೆ ಹೇಳ್ತಾ ಇದ್ದೀನಾ ಸೆಂಟ್ರಲ್ ಜೈಲ್ಗೆ ಹೇಳ್ತಿದ್ದೀನಾ ಗೊತ್ತಿಲ್ಲ. ನೀನೇ ಯಾವುದೋ ಒಂದು ಸೇರ್ಕೋ. ನೋಡಪ್ಪ ಏನೇನು ಆಗ್ತೇವೆ. ಎಲ್ಲರೂ ಅವ್ರವ್ರ ಮನೆ ಪ್ರಾಬ್ಲಮ್ಗಳು ಬಿಟ್ಟು ಬೇರೆ ಪ್ರಾಬ್ಲಮ್ಗಳು ಯೋಚನೆ ಮಾಡ್ತಾರೆ. ಹಂಗಾಗಿದೆ ಜೀವನ. ಬಾಪ ನಮ್ಗೆ ಯಾಕೆ ನಾವು ಗೊತ್ತಿದ್ದೀವಿ ಅಲ್ಲೊಂದು ಚೆಲ್ಲ ಬ್ಯಾಟಿಂಗ್ ಮಾಡಮ್ಮ ಅಷ್ಟೇ. ಏನಿಲ್ಲ, ನಾವು ಹೋಗಿ ಬ್ಯಾಟಿಂಗ್ ಮಾಡಿ ಇನ್ನೊಬ್ರು ಬರಲಿ ಅಲ್ಲಿ, ಇನ್ನೇನು ಹೇಳೋಕ್ಕಲ್ಲ. ಮಸಾನ ಹತ್ರ ಬೇರೆ ಬಂದಿದ್ದೀವಲ್ಲ ಯಪ್ಪ. ಏ ಬೆಂಗಳೂರು ನಂದು ಆತ್ಮೆ ಹಣ ಮಸಾನ ಮೇ ಹಣ ವಿಲನ್ ಮೂವಿ ಡೈಲಾಗ. ಯಾಕೋ ಎಲ್ಲ ನಮ್ಮ ಗ್ಯಾಂಗ್ಗೆ ಹೋಗಿ ನೋಡಿದೀವಿ ಅಂತ ಜಾಪ್ನ ಇರ್ತಾ. ನಾನು ಒಂದೇ ಸತಿ ಹತ್ಬಿಟ್ಟೆ. ಹಿಂಗೋ ಮುಂದೆ ನಾನು ಒಂದು ಫ್ಯೂ ಮಂತ್ಸ್ ಬ್ಯಾಕು ನೀರು ಟ್ಯಾಂಕ್ ಇದ್ದವನು ಸಾವುಕಾರ. ಹೆಂಗೋ ಆಯ್ತು ನೋಡು, ಇಂಡಿಕೇಟ್ರ್ ಹಾಕ್ದಿರೋರೆಲ್ಲ ಹಿಂಗೆ ಟರ್ನ್ ಮಾಡಿನೇ ಹಂಗೆ ಬಿದ್ದು ಜನ ಒಂದು ಸಾಯೋದು. ಇಂಡಿಕೇಟ್ರ್ ಹಾಕಕ್ಕೆ ಕಳ್ತಾರೆ. ಯಾವ್ದು ಇದು ಹೆಣ್ಮಗು? ನರಸಿಂಹರಾಜು ದೊಡ್ಡಬಳ್ಳಾಪುರ. ಅಣ್ಣ ಅಲ್ಲ ಅಣ್ಣ, ನಾನು ನಿಮ್ಮ ಅಭಿಮಾನಿ. ಹೌದು ಅಭಿಮಾನಿ. ಅದು ಯಾವುದೋ ಒಂದು ಎಲಿಫೆಂಟ್ ಕಾಮಿಡಿ ಹೇಳ್ತೇವೆ ಮಗ, ಕೇಳಿಸ್ಕೋಬೇಕು. ಅಲ್ಲೇ ದಕ್ಕು ನೋಡಪ್ಪ ಆಫ್ ರೋಡಿಂಗ್ ಹೆಂಗಿದೆ. ನಮ್ಮ ಗ್ರಾಮಾಂತರ ಬೆಂಗಳೂರು ಒಳಗಡೆ ಬಂದರೆ ಎಲ್ಲರಿಗೂ ರೋಡ್ ಈ ಥರನೇ ಸಿಗೋದು. ಅಲ್ಲ, ನಮ್ಮ ಬೆಂಗಳೂರು ಗ್ರಾಮಾಂತರ ಒಳಗಡೆ ನೀವೇನೋ ಎಂಟ್ರ್ ಆಗ್ತೀನಿ ಅಂದರೆ ಇಂಥ ರೋಡೇ ಸಿಗೋದು. ಆಫ್ ರೋಡಿಂಗ್ ಇಲ್ಲ, ಆಫ್ ರೋಡಿಂಗೆ. ಕೆಲವೊಂದು ಹಳ್ಳಿಗಳಲ್ಲಿ ಇರುತ್ತೆ. ನೋಡ, ನಿನ್ನ ಫೇವ್ರೆಟ್ ಕರಿತಾ ಇದೆಯಾ? ನೋಡು, ಕರಿತಾ ಇದೆಯಾ? ಬಾಜೇಸಿ ಅಂತ ಇದೆಯಾ ನೋಡು. ಹೋಗ್ತೀನಿ, ನಾನು ಮುಂದೆ ಲೆಫ್ಟ್ ತಗೊಂಡಿದ್ದೀನಿ, ರೈಟ್ ತಗೊಂಡಿದ್ದೀನಿ ಅಂದ್ಬಿಟ್ಟು ಹಂಗೆ ಬಿಟ್ಟಿದ್ದೀನಿ. ಇವಾಗ ಅಲ್ಲಿ ಮುಂದೆ ಹೋದ್ರೆ ಬಾಸ್ ಫೋಟೋ ಬರುತ್ತೆ ಫಸ್ಟು. ಅಪ್ಪು ಬಾಸ್ ಫೋಟೋ. ವೈಫ್ ಹೆಸರು ಆ್ಯಕ್ಚುಲಿ ಅದು ಅವ್ರ ವೈಫ್ ಹೆಸರಲ್ಲ, ಅವ್ರ ಅಕ್ಕ ಹೆಸರು. ಸೇಮ್ ಇರೋದ್ರಿಂದ ಸಿಂಕ್ ಆಗುತ್ತೆ ಅಂತ. ಆ್ಯಕ್ಚುಲಿ ಅಲ್ಲಿ ಓನರ್ ಇರ್ತಾನೆ ಅಂತಾನೆ ಡೌಟ್. ಹೋದ್ಮೇಲೆ ಓನರ್ ಒಂದು ಫೋನ್ ಹಾಕ್ಬೇಕು. ಬನ್ನಿ ಅಣ್ಣ, ನಾನು ನಿಮ್ಮ ಅಭಿಮಾನಿ, ಹೊಸಕೋಟೆಯಿಂದ ಬಂದಿದ್ದೀನಿ ಬಾಣ ಅಂತ.
ಇದು ರೋಡ್ ಅಲ್ಲಳಿನಾ? ಹಳೆ ಹಳ್ಳಿನೇ ಇದು. ಅದೇ ಅವ್ರು ಅಂಗಡಿರೋದು ಅದೇ ಲೆಕ್ಕ ನಮ್ಗೆ. ಹಳೆ ಹಳ್ಳಿನೇ ಲೆಕ್ಕ ಬರೋದು. ಹಂಗೆ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ ನೋಡಿ. ಇಲ್ಲೇ ಸಿಕ್ಕಿದ್ರೆ ನೋಡಿ ಬಾಸ್, ಇಲ್ಲೇ ಇದೆ ನೋಡಿ ಬಾಸ್ ಫೋಟೋ. ಇದೆಲ್ಲ ಅವ್ರವ್ರ ಸ್ಟೈಲು, ನಮ್ಮ ಸ್ಟೈಲ್ ಇನ್ನೊಬ್ರು ಚಪ್ರಿ ಥರ ಕಾಣಿಸ್ಬಾರ್ದು, ಆ ಥರ ನಮ್ಮ ಔಟ್ಲುಕ್ ಇರ್ಬೇಕಷ್ಟೇ. ಮಾಡ್ತಾರೆ. ನಾವು ಮಾಡ್ತೀವಪ್ಪ, ಆದರೆ ನಾವು ಡೀಸೆಂಟಾಗಿರ್ಬೇಕು. ನಾವು ಇನ್ನೊಬ್ರು ನಮ್ಮನ್ನು ನೋಡಿದಾಗ ನಮ್ಮನ್ನು ಅವ್ರು ಏನೋ ಅನ್ಕೋಬಾರ್ದು ಅವ್ರ ಮನ್ಸಲ್ಲಿ ಅಷ್ಟೇ. ನಮಗೆ ನಮ್ಮ ಮನ್ಸೊಳಗೆ ಮಾಡಿದ್ರೆ ಸಾಕು ಅನ್ಬೇಕಷ್ಟೇ. ನೋಡಪ್ಪ ಬಂತ ಅಲ್ಲಿ ಮುಂದೆ ಎಷ್ಟೊಂದು ಬೋರ್ಡ್ ಕಾಣಿಸ್ತಿದೆ ನೋಡು. ಅದೇ ಓನರ್ ಇದ್ದಾರಾ ಇಲ್ವಾ ಅಂತ ಗೊತ್ತಿಲ್ಲ. ನನ್ನ ಗಾಡಿ ಅಂತೂ ಎಕ್ಕುಟ್ಟೈತಿ ಗುರು ಈ ಕೊಚ್ಚೆಯಲ್ಲಿ. ಇಲ್ಲಿ ಓನರ್ ಇದ್ದಾನೆ ಅಂತಾನೆ ಡೌಟು. ಓನರ್ ಹಂಗನ್ಸಂಗಿಲ್ಲ. ಅಲ್ಲಪ್ಪ ಇದೆ ಅಶ್ವಿನಿ ಫುಡ್ ಕೋರ್ಟ್, ಟೀ ಮ್ಯಾಕ್ಸ್ ಕೆಫೆ, ಐಸ್ ಕ್ರೀಮ್. ಇದು ಹಲಹಳ್ಳಿ ರೋಡಾ? ಹಳೆಹಳ್ಳಿ ರೋಡ್ ಹತ್ರ ನೋಡಿ. ಈ ಕೆಫೆಗೆ ಎಲ್ಲರೂ ಬರ್ರಿ, ಮಸ್ತಾಗಿದೆ. ಏನು ಮಾತಾಡಂಗಿಲ್ಲ, ಎಲ್ಲ ಅಫೋರ್ಡಬಲ್ ಪ್ರೈಸು. ಕಳಪ್ಪ ನಮ್ಮ ಸಾಮಾನು ಇದು ಇರಲಿಲ್ಲ ಕಣೋ, ಓಪನ್ ಮಾಡಿಬಿಟ್ಟವ್ರೆ. ನೀನು ಇದೇ ಹೇಳಿದ್ದು ಇವನೇ ನೋಡಿ ನನ್ನ ಫ್ರೆಂಡ್ ಜೇಸಿ. ಇವನ್ನ ಎಲ್ಲರೂ ಜೇಸಿ ಅಂತಾರೆ, ಆ್ಯಕ್ಚುಲಿ ಜೇಸಿ ಅಂದರೆ ಜಾನ್ಸಿನ. ಎಲ್ಲರೂ ಜೇಸಿ ಸೆಟ್ರು ಎಲ್ಲ ಹತ್ಕೊಂಬಿಟ್ಟು ಹಾಯ್. ಫೈನಲಿ ರೀಚ್ ಅಶ್ವಿನಿ ಫುಡ್ ಕೋರ್ಟ್, ಹಲಹಳ್ಳಿ, ಪಿಸಿಪಾಳ್ಯ. ಫ್ರೆಂಡ್ಸ್ ಜೊತೆ ಬಂದಿದ್ದೀನಿ. ಫ್ರೈಡ್ ಚಿಕನ್ ಆರ್ಡರ್ ಮಾಡಿದ್ದೀವಿ. ಬಟ್ ತಿಂದಮೇಲೆ ಗೊತ್ತಾಗೋದು. ಆ್ಯಕ್ಚುಲಿ ಓನರ್ ಇದೆ ನಮ್ಮ ಜೊತೆ, ಕುತ್ಕೊಂಡಿದ್ದಾರೆ ನಮ್ಮ ಜೊತೆ. ಫೇಸ್ ಟು ಫೇಸ್ ತೋರಿಸ್ತೀನಿ ನಾನು. ಇವರೇ ಅಶ್ವಿನಿ ಫುಡ್ ಕೋರ್ಟ್ ಓನರು. ಒಂಥರ ಯೂತ್ ಐಕಾನಪ್ಪ, ಏನೇ ಹೇಳ್ಕೊಳ್ಳಿ, ಯೂತ್ ಐಕಾನು. ಥಿಂಕಿಂಗ್ ಮಾತ್ರ ಯೂತ್ಸ್ಗೋಸ್ಕರನೇ ಮಾಡಿಸಿರೋದು. ನೋಡಿ ಇಲ್ಲೇ ಆರ್ಡ್ರ್ ಮಾಡಿದ್ದೀವಿ, ಕುತ್ಕೊಂಡಿದ್ದೀನಿ. ನನ್ನ ಫ್ರೆಂಡನ ಜೊತೆಗೆ ಬಂದಿರೋದು. ಅಮಿಷ ನೋಡಿ ಸೂಪರ್ ಆಗಿದೆ, ಬೈಂಡಿಂಗ್ಸ್ ಎಲ್ಲ ಮಾಡಿಸಿ ಬಂದು ಕುತ್ಕೊಂಡು ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಈವ್ನಿಂಗ್ ಟೈಮು ನೋಡಿ, ಅಲ್ಲಿ ಕಸ್ಟಮರ್ಸ್ ಇದ್ದಾರೆ, ಸ್ನ್ಯಾಕ್ಸು. ಆ್ಯಕ್ಚುಲಿ ತುಂಬ ಎಲ್ಲ ಥರ ಫುಡ್ಸು ಇದೆ ಇಲ್ಲಿ. ಇವರೇ ಓನರ್ ಏನಾರು ಒಂದು ಮಾತಾಡ್ಬಿಡ್ರಿ ಕಸ್ಟಮರ್ಸ್ಗೆ. ಥ್ಯಾಂಕ್ಸ್ ಫಾರ್ ಕಮಿಂಗ್. ಥ್ಯಾಂಕ್ ಯು. ಟೇಸ್ಟ್ ಮಾಡಿ.